ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಡೀ ರಾಜ್ಯವನ್ನು ನಿರಂತರವಾದ ಹಿಂದೂಗಳನ್ನು ದಮನಿಸುವಂಥ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಇಡೀ ಹಿಂದೂ ಸಮಾಜ ಖಂಡಿಸ್ತದೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಬಂಟ್ವಾಳದಲ್ಲಿ ನಡೆದಂಥ ಘಟನೆ, ಒಂದು ಕಡೆಗಳಲ್ಲಿ ಒಂದು ಪುರಸಭೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ನೇತಾರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹಿಂದೂ ಮುಖಂಡರಿಗೆ ಒಂದು ರೀತಿಯಲ್ಲಿ ಓಪನ್ ಚಾಲೆಂಜ್ ಸವಾಲನ್ನು ಹಾಕ್ತಾನೆ ಅಂತೇಳಿ. ಆದರೆ ಅವನಿಗೆ ಈ ಓಪನ್ ಚಾಲೆಂಜ್ ಸವಾಲು ಹಾಕಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಅವನಿಗೆ ಎಲ್ಲಿಲ್ಲದ ಈ ಸೊಕ್ಕುಗಳು ಬಂದು ಈ ರೀತಿಯ ಓಪನ್ ಚಾಲೆಂಜನ್ನು ಸವಾಲನ್ನು ಹಾಕ್ತಾ ಇದ್ದಾನೆ. ಇಂಥ ಭಯೋತ್ಪಾದಕ ಮಾನಸಿಕತೆ ಉಳ್ಳಂಥ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರ ಪೂರ್ಣ ಸಹಕಾರವನ್ನು ಕೊಡ್ತಾ ಇದೆ. ಇವತ್ತು ಹಿಂದೂ ಮುಖಂಡ ಶರಣ್ ಪಂಪೇಲ್ ಅವರಿಗೆ ಹಾಕಿದಂಥ ಸವಾಲನ್ನು ಶರಣ್ ಪಂಪೇಲ್ ಅವರು BC ರೋಡಿಗೆ ಬಂದು ನಾನೊಬ್ಬ ಹಿಂದೂ ಅಂತೇಳುವಂಥದ್ದನ್ನು ಸಂಘಟನೆಯ ಎಲ್ಲ ಯುವಕರಿಗೆ ಒಂದು ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ತೋರಿಸುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ತಪ್ಪೇನಿದೆ? ಸವಾಲು ಹಾಕಲಿಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅಂತೆ, ಬರಲಿಕ್ಕೆ ನಮಗೆ ಹೆದರಿಕೆ ಇಲ್ಲ. ಆದರೆ ಇವತ್ತು ಈ ರೀತಿಯ ಭಾವನೆಯೊಂದಿಗೆ ಕೋಮು ಸಂಘರ್ಷಗಳು ನಡಿಬೇಕು ಈ ಜಿಲ್ಲೆಯಲ್ಲಿ ಅಂಥೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ರೀತಿ ಮಾಡ್ತಾರೆ ಅಂಥೇಳಿ. ಆದರೆ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಗಣಪತಿ ಹಬ್ಬದ ಶೋಭಾಯಾತ್ರೆಗೆ ಕಲ್ಲು ಹಾಕುವಂಥದ್ದು, ಅದು ಮಾತ್ರವಲ್ಲ, ಕಲ್ಲು ಹೊಡೆದವರ ಮೇಲೆ FIR ಅಲ್ಲ, ಗಣಪತಿ ಇಟ್ಟವರ ಮೇಲೆ FIR ಹಾಕ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಸಿದ್ದರಾಮಯ್ಯ ಸರ್ಕಾರ ಅವರ ಮಾನಸಿಕತೆ ಕೇವಲ ಈ ರಾಜ್ಯದಲ್ಲಿ ಹಿಂದೂಗಳಿಲ್ಲ, ಕೇವಲ ಅಲ್ಪಸಂಖ್ಯಾತರು ಮಾತ್ರ ಬದುಕಿದ್ದಾರೆ, ಅವರು ಮಾತ್ರ ಬೇಕು ಅಂತೇಳುವಂಥ ಒಂದು ಮಾನಸಿಕತೆ ಇದೆ. ಇದಕ್ಕೆ ತಕ್ಕವಾದಂಥ ಉತ್ತರ ಎಲ್ಲರೂ ಅನುಭವಿಸಲೇಬೇಕು. ನಾನು ಒಂದು ಉದಾಹರಣೆಯನ್ನು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿಕೊಳ್ತೇನೆ. ಈ ಹಿಂದೆ DJ ಹಳ್ಳಿ KJ ಹಳ್ಳಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಚ್ಚಿದ್ದು, ಅವರನ್ನು ಕೊಲ್ಲಿಕ್ಕೆ ಬಂದದ್ದು ಅವರೊಬ್ಬರು ಹಿಂದೂ ಅಂತೇಳುವ ಕಾರಣ ಮಾತ್ರ ಬಿಟ್ಟರೆ ಅವರು ಕಾಂಗ್ರೆಸ್ ಪಕ್ಷದವರು ಅಂತ ನೆನಪಿಟ್ಕೊಡ್ಲಿಲ್ಲ. ನೀವು ನೆನಪಿಟ್ಕೊಳ್ಳಿ, ಅವರು ಕಾಂಗ್ರೆಸ್ ಪಕ್ಷದವರಾದರೂ ಕೂಡ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕೂಡ ಒಂದು ರೀತಿಯಲ್ಲಿ ಇದೇ ರೀತಿಯ ಗತಿ ಮುಂದಿನ ದಿನದಲ್ಲಿ ಕಾಣಲಿಕ್ಕೆ ಉಂಟು. ಆವಾಗ ನಿಮಗೆ ಪಶ್ಚಾತ್ತಾಪ ಆಗಲಿಕ್ಕಿದೆ ಅಂತೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಶರಣ್ ಪಂಪೇಲ್ ಅವರ ಮೇಲೆ ಕೇಸ್ ಹಾಕಿ ಒಂದು ಹಿಂದೂ ಕಾರ್ಯಕರ್ತರನ್ನು, ಅವರ ಕೆಲಸ ಕಾರ್ಯಗಳನ್ನು ಮೊಟಕು ಮಾಡಿಸಬೇಕು, ಅವರಿಗೆ ಕೇಸು ಹಾಕುವ ಮುಖಾಂತರ ಅವರ ಸಂಘಟನಾತ್ಮಕ ಚಟುವಟಿಕೆ ನಿಲ್ಲಿಸಬೇಕು ಅಂತೇಳಿ. ಆದರೆ ಇಂಥ ಕೇಸುಗಳಿಗೆ ಹಿಂದೂ ಸಮಾಜದ ಯಾವ ಕಾರ್ಯಕರ್ತರನ್ನು ಹೆದರುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿದ್ದೇವೆ, ನಿಮ್ಮನ್ನು ನಾವು ಕಿತ್ತು ಒಗೆಯುವ ತನಕ ನಾವು ವಿರಮಿಸುವುದಿಲ್ಲ ಅಂತ ಹೇಳೋದ ಮಾತನ್ನು ಹೇಳಿ ಬಯಸ್ತೇನೆ. ಇವತ್ತು ಮತ್ತೆ ಶರಣ್ ಪಂಪೇಲ್ ಹಾಗೆಯೇ ಭರತ್ ಕುಂಡೆ ಪ್ರಕರಣ FIR ಮಾಡಿ ನೋಡಿ, ನಿನ್ನೆ ಪುನೀತ್ ತತ್ತಾವರ ಮತ್ತು ಶರಣ್ ಪಂಪೇಲ್ ಅವರವರು ಕೇಸ್ ಮಾಡಿದ್ದಾರೆ. ಇವತ್ತು ಪುನರಪಿ ಶರಣ್ ಪಂಪೇಲ್ ಅವರ ಮೇಲೆ ಕೇಸ್ ಮಾಡಿದ್ದಾರೆ, ಭರತ್ ಕುಂಡೆ ಮೇಲವರು ಕೇಸ್ ಮಾಡಿದ್ದಾರೆ. ನಾನು ಕೇಳುವಂಥದ್ದು ಇಷ್ಟೇ, ಸರ್ ಏನು ತಪ್ಪು ಮಾಡಿದ್ದಾರೆ? ಏನು ಅನ್ಯಾಯ ಮಾಡಿದ್ದಾರೆ ಅವರು? ಹಿಂದೂ ಸಮಾಜದಲ್ಲಿ ಹುಟ್ಟಿ ಹಿಂದೂ ಸಮಾಜದ ಪರವಾಗಿದ್ದದ್ದೇ ತಪ್ಪ? ಹಾಗಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂಗಳನ್ನು ನಿರ್ಲಕ್ಷಿಸ್ತಿರುವಂಥದ್ದು ಮಾತ್ರವಲ್ಲದೆ ಹಿಂದೂಗಳು ಅವಶ್ಯಕತೆ ಇಲ್ಲ ನಮಗೆ. ಇವತ್ತು ಇಡೀ ರಾಜ್ಯದಲ್ಲಿ ಗ್ಯಾರಂಟಿಯ ಮುಖಾಂತರ ಓಟು ಕೊಟ್ಟವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಈ ರೀತಿಯ ಮಾನಸಿಕತೆಯನ್ನು ನೋಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಿಂದೂ ವಿರೋಧಿ, ನಮ್ಮ ಗಣಪತಿ ವಿರೋಧಿ, ಇಂಥ ಸಿದ್ದರಾಮಯ್ಯರಿಗೆ ನಾವು ಓಟ್ ಕೊಟ್ಟಿವೆಲ್ಲ ಅಂಥೇಳಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಿದ್ದರಾಮಯ್ಯವರೇ, ಅವಕಾಶ ಸಿಕ್ಕಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸೈಡಿಗೆ ವಾಲದೆ ಎಲ್ಲರನ್ನು ಸಮಾನರಾಗಿ ಕಾಣುವಂಥ ಒಂದು ತಾಕತ್ತನ್ನು ತೋರಿಸಿ, ಅದು ಬಿಟ್ಟು ಹಿಂದೂಗಳಿಗೆ ಅನ್ಯಾಯ ಮಾಡಿದರೆ ನಿಮಗೆ ದೇವರು ಮತ್ತು ಹಿಂದೂ ಸಮಾಜ ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತದೆ, ಕೊಟ್ಟೇ ಕೊಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ SDPI ಮತ್ತು ಇನ್ನಿತರ ಎಲ್ಲ PFI ಸಂಘಟನೆಗಳ ಮೇಲೆ ಇರುವಂಥ ಕೇಸು ತೆಗೆದಾಗ ಈ ಸರ್ಕಾರದ ಮಾನಸಿಕತೆ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಈ ರಾಜ್ಯ ವಿರೋಧಿ, ಈ ದೇಶ ವಿರೋಧಿ, ಭಯೋತ್ಪಾದಕ ಚಟುವಟಿಕೆ ಮಾಡಿದರೂ ಕೂಡ ನಾನು ನಿಮ್ಮೊಟ್ಟಿಗೆ ಇದ್ದೇವೆ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಈ ಸರ್ಕಾರ ತೋರಿಸ್ಕೊಟ್ಟಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಬೇರೆ ಬೇರೆ ಈದ್ ಮಿಲಾದ್ನ ಹಬ್ಬದ ಸಂದರ್ಭ ಅಂತ ಹೇಳಿ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಿಸ್ತಾರೆ ಅಂಥೇಳಿ, ಆದರೆ ಒಂದು ಕಡೆಗಳಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾನವ ಸರಪಳಿಯನ್ನು ಮಾಡ್ತೀರಿ, ಒಂದು ಕಡೆಗಳಲ್ಲಿ ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಿಸುವಂಥವರಿಗೆ ಪ್ರೇರಣೆಯನ್ನು ಕೊಡ್ತೀರಿ. ನಾಚಿಕೆ ಆಗಬೇಕು. ಜನ ನಿಮ್ಮ ಮುಖಕ್ಕೆ ಉಗುಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರ ಮುಖಕ್ಕೆ. ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಾಡಿಸುವವರಿಗೆ ಯಾವ ಶಿಕ್ಷೆ ಕೊಟ್ರಿ ನೀವು? ಕೇಸರಿ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕ್ತಾ ಇದ್ದೀರಲ್ಲ, ಪ್ಯಾಲಿಸ್ತೇನ್ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕಲಿಕ್ಕೆ ದಮ್ಮಿಲ್ವ ನಿಮಗೆ? ಹಾಗಾಗಿ ನಾನು ಕೇಳ್ತೇನೆ, ಪ್ಯಾಲಿಸ್ತೇನ್ ಧ್ವಜ ಹಾರಿಸುವವರು ಭಾರತದಲ್ಲಿ ಇಲ್ಲೇ ನೀರು ಕುಡಿದು ಇಲ್ಲೇ ಗಾಳಿ ಸಿಗ್ದು ಪ್ಯಾಲಿಸ್ತೇನ್ನ ಧ್ವಜ ಹಾರಿಸ್ತಾರಲ್ಲ, ಇಂಥವರ ಪರವಾಗಿ ನೀವು ನಿಲ್ತೀರಲ್ಲ. ಹಾಗಾಗಿ ಇವತ್ತು ಕೇವಲ ಭಾರತದ ಗಾಳಿ ನೀರು ಕುಡಿದು ಈ ಕಾಂಗ್ರೆಸ್ನವರು ಇಲ್ಲಿಂದ ಲೂಟಿ ಹೊಡೆದು ಕೊಳ್ಳೆ ಹೊಡೆದು ಇಲ್ಲಿನ ಸಂಸ್ಕೃತಿ ಹಿಂದೂಗಳನ್ನು ನಾಶ ಮಾಡಬೇಕು ಅಂತ ಹೇಳುವಂಥದ್ದು ಇವರ ಚಿಂತನೆ ಆಗಿದ್ದರೆ ಅದಕ್ಕೆ ಶತಶತಮಾನಗಳ ಕಾಲಗಳಿಂದ ಯಾರಿಂದೂ ಆಗಿಲ್ಲ. ಈ ಸಿದ್ದರಾಮಯ್ಯ ಅಂತ ಮಾನಸಿಕ ಇರುವಂಥ ರಾಕ್ಷಸೀಯ ಪ್ರವೃತ್ತಿ ಇರುವಂಥ ವ್ಯಕ್ತಿಯ ಮುಖಾಂತರ ಇದಾಗಲ್ಲ. ಇದಕ್ಕೆ ಹಿಂದೂ ಸಮಾಜ, ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಟ್ಟೇ ಕೊಡ್ತಿದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಡೀ ರಾಜ್ಯವನ್ನು ನಿರಂತರವಾದ ಹಿಂದೂಗಳನ್ನು ದಮನಿಸುವಂಥ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಇಡೀ ಹಿಂದೂ ಸಮಾಜ ಖಂಡಿಸ್ತದೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಬಂಟ್ವಾಳದಲ್ಲಿ ನಡೆದಂಥ ಘಟನೆ, ಒಂದು ಕಡೆಗಳಲ್ಲಿ ಒಂದು ಪುರಸಭೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ನೇತಾರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹಿಂದೂ ಮುಖಂಡರಿಗೆ ಒಂದು ರೀತಿಯಲ್ಲಿ ಓಪನ್ ಚಾಲೆಂಜ್ ಸವಾಲನ್ನು ಹಾಕ್ತಾನೆ ಅಂತೇಳಿ, ಆದರೆ ಅವನಿಗೆ ಈ ಓಪನ್ ಚಾಲೆಂಜ್ ಸವಾಲು ಹಾಕಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಅವನಿಗೆ ಎಲ್ಲಿಲ್ಲದ ಈ ಸೊಕ್ಕುಗಳು ಬಂದು ಈ ರೀತಿಯ ಓಪನ್ ಚಾಲೆಂಜನ್ನು ಸವಾಲನ್ನು ಹಾಕ್ತಾ ಇದ್ದಾನೆ. ಇಂಥ ಭಯೋತ್ಪಾದಕ ಮಾನಸಿಕತೆ ಉಳ್ಳಂಥ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರ ಪೂರ್ಣ ಸಹಕಾರವನ್ನು ಕೊಡ್ತಾ ಇದೆ. ಇವತ್ತು ಹಿಂದೂ ಮುಖಂಡ ಶರಣ್ ಪಂಪೇಲವರಿಗೆ ಹಾಕಿದಂಥ ಸವಾಲನ್ನು ಶರಣ್ ಪಂಪೇಲವರು BC ರೋಡಿಗೆ ಬಂದು ನಾನೊಬ್ಬ ಹಿಂದೂ ಅಂತೇಳುವಂಥದ್ದನ್ನು ಸಂಘಟನೆಯ ಎಲ್ಲ ಯುವಕರಿಗೆ ಒಂದು ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ತೋರಿಸುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ತಪ್ಪೇನಿದೆ? ಸವಾಲು ಹಾಕಲಿಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅಂತೆ, ಬರಲಿಕ್ಕೆ ನಮಗೆ ಹೆದರಿಕೆ ಇಲ್ಲ. ಆದರೆ ಇವತ್ತು ಈ ರೀತಿಯ ಭಾವನೆಯೊಂದಿಗೆ ಕೋಮು ಸಂಘರ್ಷಗಳು ನಡಿಬೇಕು ಈ ಜಿಲ್ಲೆಯಲ್ಲಿ ಅಂಥೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ರೀತಿ ಮಾಡ್ತಾರೆ ಅಂಥೇಳಿ, ಆದರೆ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಗಣಪತಿ ಹಬ್ಬದ ಶೋಭಾಯಾತ್ರೆಗೆ ಕಲ್ಲು ಹಾಕುವಂಥದ್ದು, ಅದು ಮಾತ್ರವಲ್ಲ, ಕಲ್ಲು ಹೊಡೆದವರ ಮೇಲೆ FIR ಅಲ್ಲ, ಗಣಪತಿ ಇಟ್ಟವರ ಮೇಲೆ FIR ಹಾಕ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಸಿದ್ದರಾಮಯ್ಯ ಸರ್ಕಾರ ಅವರ ಮಾನಸಿಕತೆ ಕೇವಲ ಈ ರಾಜ್ಯದಲ್ಲಿ ಹಿಂದೂಗಳಿಲ್ಲ, ಕೇವಲ ಅಲ್ಪಸಂಖ್ಯಾತರು ಮಾತ್ರ ಬದುಕಿದ್ದಾರೆ, ಅವರು ಮಾತ್ರ ಬೇಕು ಅಂತೇಳುವಂಥ ಒಂದು ಮಾನಸಿಕತೆ ಇದೆ. ಇದಕ್ಕೆ ತಕ್ಕವಾದಂಥ ಉತ್ತರ ಎಲ್ಲರೂ ಅನುಭವಿಸಲೇಬೇಕು. ನಾನು ಒಂದು ಉದಾಹರಣೆಯನ್ನು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿಕೊಳ್ತೇನೆ. ಈ ಹಿಂದೆ DJ ಹಳ್ಳಿ KJ ಹಳ್ಳಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಚ್ಚಿದ್ದು, ಅವರನ್ನು ಕೊಲ್ಲಿಕ್ಕೆ ಬಂದದ್ದು ಅವರೊಬ್ಬರು ಹಿಂದೂ ಅಂತೇಳುವ ಕಾರಣ ಮಾತ್ರ ಬಿಟ್ಟರೆ ಅವರು ಕಾಂಗ್ರೆಸ್ ಪಕ್ಷದವರು ಅಂತ ನೆನಪಿಟ್ಕೊಡ್ಲಿಲ್ಲ. ನೀವು ನೆನಪಿಟ್ಕೊಳ್ಳಿ, ಅವರು ಕಾಂಗ್ರೆಸ್ ಪಕ್ಷದವರಾದರೂ ಕೂಡ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಕೂಡ ಒಂದು ರೀತಿಯಲ್ಲಿ ಇದೇ ರೀತಿಯ ಗತಿ ಮುಂದಿನ ದಿನದಲ್ಲಿ ಕಾಣಲಿಕ್ಕೆ ಉಂಟು. ಆವಾಗ ನಿಮಗೆ ಪಶ್ಚಾತ್ತಾಪ ಆಗಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಶರಣ್ ಪಂಪೇಲವರ ಮೇಲೆ ಕೇಸ್ ಹಾಕಿ ಒಂದು ಹಿಂದೂ ಕಾರ್ಯಕರ್ತರನ್ನು ಅವರ ಕೆಲಸ ಕಾರ್ಯಗಳನ್ನು ಮೊಟಕು ಮಾಡಿಸಬೇಕು, ಅವರಿಗೆ ಕೇಸ್ ಹಾಕುವ ಮುಖಾಂತರ ಅವರ ಸಂಘಟನಾತ್ಮಕ ಚಟುವಟಿಕೆ ನಿಲ್ಲಿಸಬೇಕು ಅಂತೇಳಿ, ಆದರೆ ಇಂಥ ಕೇಸುಗಳಿಗೆ
ಹಿಂದೂ ಸಮಾಜದ ಯಾವ ಕಾರ್ಯಕರ್ತರನ್ನು ಹೆದರುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿದ್ದೇವೆ. ನಿಮ್ಮನ್ನು ನಾವು ಕಿತ್ತು ಒಗೆಯುವ ತನಕ ನಾವು ವಿರಮಿಸುವುದಿಲ್ಲ ಅಂತ ಹೇಳೋದು ಮಾತನ್ನು ಹೇಳಿ ಬಯಸ್ತೇನೆ. ಇವತ್ತು ಮತ್ತೆ ಶರಣ್ ಪಂಪೇಲ್ ಹಾಗೆಯೇ ಭರತ್ ಕುಂಡೇಲು ಮೇಲೆ ಪ್ರಕರಣ ದಾಖಲೆ ಎಫ್ಐಆರ್ ಮಾಡಿ. ನೋಡಿ, ನಿನ್ನೆ ಪುನೀತ್ ತತ್ತಾವರ ಮತ್ತು ಶರಣ್ ಪಂಪೇಲ್ ಅವರವರು ಕೇಸ್ ಮಾಡಿದ್ದಾರೆ. ಇವತ್ತು ಪುನರಪಿ ಶರಣ್ ಪಂಪೇಲ್ ಅವರ ಮೇಲೆ ಕೇಸ್ ಮಾಡಿದ್ದಾರೆ, ಭರತ್ ಕುಂಡೇಲು ಮೇಲೆ ಅವರು ಕೇಸ್ ಮಾಡಿದ್ದಾರೆ. ನಾನು ಕೇಳುವಂಥದ್ದು ಇಷ್ಟೇ, ಸರ್ ಏನು ತಪ್ಪು ಮಾಡಿದ್ದಾರೆ? ಏನನ್ನೇ ಮಾಡಿದ್ದಾರೆ ಅವರು? ಹಿಂದೂ ಸಮಾಜದಲ್ಲಿ ಹುಟ್ಟಿ ಹಿಂದೂ ಸಮಾಜದ ಪರವಾಗಿ ಇದ್ದದ್ದೇ ತಪ್ಪ? ಹಾಗಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂಗಳನ್ನು ನಿರ್ಲಕ್ಷಿಸ್ತಿರುವಂಥದ್ದು ಮಾತ್ರವಲ್ಲದೆ ಹಿಂದೂಗಳು ಅವಶ್ಯಕತೆ ಇಲ್ಲ ನಮಗೆ. ಇವತ್ತು ಇಡೀ ರಾಜ್ಯದಲ್ಲಿ ಗ್ಯಾರಂಟಿಯ ಮುಖಾಂತರ ಓಟು ಕೊಟ್ಟವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ, ಈ ರೀತಿಯ ಮಾನಸಿಕತೆಯನ್ನು ನೋಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಿಂದೂ ವಿರೋಧಿ, ನಮ್ಮ ಗಣಪತಿ ವಿರೋಧಿ, ಇಂಥ ಸಿದ್ದರಾಮಯ್ಯರಿಗೆ ನಾವು ಓಟ್ ಕೊಟ್ಟಿವೆಲ್ಲ ಅಂಥೇಳಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಿದ್ದರಾಮಯ್ಯವರೇ, ಅವಕಾಶ ಸಿಕ್ಕಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸೈಡಿಗೆ ವಾಲದೆ ಎಲ್ಲರನ್ನು ಸಮಾನರಾಗಿ ಕಾಣುವಂಥ ಒಂದು ತಾಕತ್ತನ್ನು ತೋರಿಸಿ, ಅದು ಬಿಟ್ಟು ಹಿಂದೂಗಳಿಗೆ ಅನ್ಯಾಯ ಮಾಡಿದರೆ ನಿಮಗೆ ದೇವರು ಮತ್ತು ಹಿಂದೂ ಸಮಾಜ ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತದೆ, ಕೊಟ್ಟೇ ಕೊಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ SDPI ಮತ್ತು ಇನ್ನಿತರ ಎಲ್ಲ PFI ಸಂಘಟನೆಗಳ ಮೇಲೆ ಇರುವಂಥ ಕೇಸು ತೆಗೆದಾಗ ಈ ಸರ್ಕಾರದ ಮಾನಸಿಕತೆ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಈ ರಾಜ್ಯ ವಿರೋಧಿ, ಈ ದೇಶ ವಿರೋಧಿ, ಭಯೋತ್ಪಾದಕ ಚಟುವಟಿಕೆ ಮಾಡಿದರೂ ಕೂಡ ನಾನು ನಿಮ್ಮೊಟ್ಟಿಗೆ ಇದ್ದೇವೆ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಈ ಸರ್ಕಾರ ತೋರಿಸ್ಕೊಟ್ಟಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಬೇರೆ ಬೇರೆ ಈದ್ ಮಿಲಾದ್ನ ಹಬ್ಬದ ಸಂದರ್ಭ ಅಂತ ಹೇಳಿ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಿಸ್ತಾರೆ ಅಂಥೇಳಿ, ಆದರೆ ಒಂದು ಕಡೆಗಳಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾನವ ಸರಪಳಿಯನ್ನು ಮಾಡ್ತೀರಿ, ಒಂದು ಕಡೆಗಳಲ್ಲಿ ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಿಸುವಂಥವರಿಗೆ ಪ್ರೇರಣೆಯನ್ನು ಕೊಡ್ತೀರಿ. ನಾಚಿಕೆ ಆಗಬೇಕು. ಜನ ನಿಮ್ಮ ಮುಖಕ್ಕೆ ಉಗುಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರ ಮುಖಕ್ಕೆ. ಪ್ಯಾಲಿಸ್ತೇನ್ ಧ್ವಜವನ್ನು ಹಾರಾಡಿಸುವವರಿಗೆ ಯಾವ ಶಿಕ್ಷೆ ಕೊಟ್ಟರಿ ನೀವು? ಕೇಸರಿ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕ್ತಾ ಇದ್ದೀರಲ್ಲ, ಪ್ಯಾಲಿಸ್ತೇನ್ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕಲಿಕ್ಕೆ ದಮ್ಮಿಲ್ವ ನಿಮಗೆ? ಹಾಗಾಗಿ ನಾನು ಕೇಳ್ತೇನೆ, ಪ್ಯಾಲಿಸ್ತೇನ್ ಧ್ವಜ ಹಾರಿಸುವವರು ಭಾರತದಲ್ಲಿ ಇಲ್ಲೇ ನೀರು ಕುಡಿದು ಇಲ್ಲೇ ಗಾಳಿ ಸಿಗ್ದು ಪ್ಯಾಲಿಸ್ತೇನ್ನ ಧ್ವಜ ಹಾರಿಸ್ತಾರಲ್ಲ, ಇಂಥವರ ಪರವಾಗಿ ನೀವು ನಿಲ್ತೀರಲ್ಲ. ಹಾಗಾಗಿ ಇವತ್ತು ಕೇವಲ ಭಾರತದ ಗಾಳಿ ನೀರು ಕುಡಿದು ಈ ಕಾಂಗ್ರೆಸ್ನವರು ಇಲ್ಲಿಂದ ಲೂಟಿ ಹೊಡೆದು ಕೊಳ್ಳೆ ಹೊಡೆದು ಇಲ್ಲಿನ ಸಂಸ್ಕೃತಿ ಹಿಂದೂಗಳನ್ನು ನಾಶ ಮಾಡಬೇಕು ಅಂತ ಹೇಳುವಂಥದ್ದು ಇವರ ಚಿಂತನೆ ಆಗಿದ್ದರೆ ಅದಕ್ಕೆ ಶತಶತಮಾನಗಳ ಕಾಲಗಳಿಂದ ಯಾರಿಂದೂ ಆಗಿಲ್ಲ. ಈ ಸಿದ್ದರಾಮಯ್ಯ ಅಂತ ಮಾನಸಿಕ ಇರುವಂಥ ರಾಕ್ಷಸೀಯ ಪ್ರವೃತ್ತಿ ಇರುವಂಥ ವ್ಯಕ್ತಿಯ ಮುಖಾಂತರ ಇದಾಗಲ್ಲ. ಇದಕ್ಕೆ ಹಿಂದೂ ಸಮಾಜ, ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಟ್ಟೇ ಕೊಡ್ತದೆ. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.